ಕೊಟ್ಟಿಲ್ಲ. ಅದಕ್ಕಾಗಿ ಹೊಸ ವರ್ಕ್ಶಾಪ್ ಯಾವುದೂ ಕೂಡ ಮುಂಚೆ ಇರಲಿಲ್ಲ. ಗೋಪಾಲಕೃಷ್ಣ ಸರ್ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನ ಕೋರುತ್ತಾ ಇವರಿಗೆ ನಮ್ಮ ಸಂಸ್ಥೆಯ ಮಾಲೀಕರಾಗಿರುವಂತಹ ಶ್ರೀಯುತ ಕೆ.ಎಚ್. ಜ್ಞಾನೇಶ್ವರಪ್ಪ ಸರ್ ಇವರು ಹೂಗುಚ್ಛವನ್ನ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಮೇಡಮ್ ನೆಚ್ಚಿನ ಟಿವಿಎಸ್ ಐಕ್ಯೂಬ್ ವಾಹನವನ್ನ ನಮ್ಮ ಶಾಸಕರಾದಂತ ಬೇಲೂರು ಗೋಪಾಲಕೃಷ್ಣ ಸರ್ ಇವರು ಈ ದಿನ ಭಾಗದ ಜನತೆಗೆ ಪರಿಚಯ ಮಾಡಿದ್ದಾರೆ. ಆಯ್ತಪ್ಪ, ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ಪರಿಸರ ಪ್ರೇಮಿ ಎಲೆಕ್ಟ್ರಿಕ್ ವಾಹನ ಖುಷಿ ಆಗತ್ತೆ. ಬಹುಶಃ ಟಿವಿಎಸ್ ಆ ಕಾಲದಲ್ಲಿ ನನಗೆ ಹೇಳ್ತಾ ಇದ್ರು 38 ವರ್ಷಗಳ ಹಿಂದೆ ನಾನು ಸ್ಥಾಪನೆ ಮಾಡಿದೆ ಅಂತ ಹೇಳಿದ್ರು. ಆ ನಂತರ ಬಹುಶಃ ಆವಾಗ ಅವ್ರ ಹೆಸರು ಟಿವಿಎಸ್. ಆ ನಂತರ ಇದು ಬಹಳ ತುಂಬಾ ಅದ್ಭುತವಾಗಿ ಮಾಡಿದ್ರು. ಅವ್ರು ಯಾವುದೇ ಕೆಲಸ ಮಾಡಿದ್ರೆ ಅದನ್ನ ಕರೆಕ್ಟಾಗಿ ಸ್ವಚ್ಛವಾಗಿ ಬಹಳ ಚಂದಾಗಿ ನಡ್ಸ್ಕೊಂಡು ಹೋಗೋದಿದ್ರೆ ಅದು ಜ್ಞಾನೇಶ್ವರನವ್ರು ಮಾಡ್ತಾರೆ ಅನ್ನೋದು ಇಡೀ ಸಾಗರದ ಜನತೆಗೂ. ಪ್ರಾಮಾಣಿಕ ವ್ಯಕ್ತಿ, ಮತ್ತೆ ಯಾವುದೇ ಇದಿಲ್ಲ ಅವರಲ್ಲಿ. ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಬಂದಿರುವಂತ ಈ ಸಂಸ್ಥೆ ಇಷ್ಟು ವರ್ಷಗಳ ನಡೆದಿರೋದು ಬಹಳ ಖುಷಿ ಆಗುತ್ತೆ. ಇಡೀ ದೇಶದಲ್ಲೇ ಪ್ರಥಮ ಬಾರಿಗೆ ಅವ್ರಿಗೆ ಅವಾರ್ಡ್ ಸಿಕ್ಕಿತ್ತಂತೆ. ಇಡೀ ದೇಶದಲ್ಲಿ ಒಂದು ತಾಲೂಕಲ್ಲಿ ಇಷ್ಟೊಂದು ಗಾಡಿ ಮಾಡಿದ್ದು ಯಾರು ಇಲ್ಲ ಅಂತೇಳಿ 1 ತಿಂಗಳಲ್ಲಿ 2,000 ಗಾಡಿಯನ್ನು ಮಾರಿ ಅವರಿಗೆ ಅವಾರ್ಡ್ ಸಿಕ್ಕಿದೆ ಅಂತ. ಇಡೀ ರಾಷ್ಟ್ರೀಯ ಮಟ್ಟದಲ್ಲಿ ಅವಾರ್ಡ್ ಸಿಕ್ಕಿದೆ ಅಂತ ಹೇಳಿದ್ರೆ ಇದು ಸಾಮಾನ್ಯ ವಿಚಾರವಲ್ಲ. ಇದು ಯಾವುದೇ ಒಂದು ಉದ್ಯೋಗ ಮಾಡ್ಬೇಕಾದ್ರೆ ಆ ಉದ್ಯೋಗದ ಕಡೆ ಹೆಚ್ಚು ಗಮನ ಹಚ್ಚಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಅದನ್ನು ಬಿಟ್ಟು ಬೇರೆಯವ್ರ ಕೈ ಕೊಟ್ಟು ಹೋಗಿ ಇನ್ನೊಬ್ರು ಮಾಡಿದ್ರೆ ಆ ಉದ್ಯೋಗ ಉಳಿಯಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬಹಳ ಖುಷಿ ಆಯ್ತು. ಇವತ್ತು ನೂತನವಾದಂತ ಗಾಡಿಯನ್ನ ನಾವು ಮತ್ತು ಮೈತ್ರಿ ಪಾಟೀಲ್ ಅವರು ಅದು ಉದ್ಘಾಟನೆ ಮಾಡಿದ್ದೀವಿ. ಇಲ್ಲಿ ಇವತ್ತು ಹೇಳಿದ್ರು ಪರಿಸರ ಪ್ರೇಮಿಗಳಿಗೆ ಖುಷಿ ಆಗುತ್ತೆ. ಒಂದೇ ಅಲ್ಲ, ಪರಿಸರ ಪ್ರೇಮಿಗಳಿಗೆ ಮಾತ್ರ ಅಲ್ಲ, ಈ ದೇಶದಲ್ಲಿ ಇನ್ನು ಮುಂದೆ ನಾವು ಈ ತರ ಎಲೆಕ್ಟ್ರಿಕ್ ಗಾಡಿಗಳನ್ನೇ ನಾವು ಮಾಡಬೇಕು. ಯಾಕಂದ್ರೆ ಇವತ್ತು ಬೆಂಗಳೂರಂತ ನಗರದಲ್ಲಿ ನಿಮ್ ನಂಬ್ತಿರೋ ನಂಬಲ್ಲ, ಒಂದೊಂದು ಏರಿಯಾದಲ್ಲಿ 71% ಪೊಲ್ಯೂಷನ್ ಇದೆ. 45ರಿಂದ 71% ಪೊಲ್ಯೂಷನ್ ಇದೆ ಅಂತ ಹೇಳಿದ್ರೆ ನೀವು ಅಲ್ಲಿ ಹೇಗೆ ಬದುಕ್ತೀರಿ ಅನ್ನೋದು ಯೋಚನೆ ಮಾಡ್ಬೇಕು ಈ ದೇಶದಲ್ಲಿ. ಅದರಲ್ಲೂ ಡೆಲ್ಲಿ ಅಂತ ನಾವು ಮಹಾನಗರದಲ್ಲಿ ಯಾರು ಹೋಗ್ಲಿಕ್ಕೆ ತಯಾರಿಲ್ಲ, ಎಲ್ಲರೂ ಈಗ ವಾಪಸ್ ಬರ್ತಾರೆ. ಕಾರಣ ಅಷ್ಟು ಪೊಲ್ಯೂಷನ್ ಇದೆ ಅಲ್ಲಿ ಬದುಕಲಿಕ್ಕೆ ಕಷ್ಟ ಆಗುವಂತ ಪರಿಸ್ಥಿತಿ ಒಂದೊಂದ್ಸರಿ ಬರುತ್ತೆ. ಅದರಿಂದ ಅಂತ ಒಂದು ವ್ಯವಸ್ಥೆಯನ್ನ ಡೆಲ್ಲಿ ಸರ್ಕಾರವನ್ನು ಸಹ ಅಲ್ಲಿ ಕಡಿವಾಣ ಹಾಕಿ ಈ ಸರಿ ಬೇರೆ ಬೇರೆ ಅದನ್ನ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅಂದ್ರೆ ಈ ರೀತಿಯಾದ ಎಲೆಕ್ಟ್ರಿಕ್ ವಾಹನಗಳನ್ನ ಈ ದೇಶದಲ್ಲೇ ಮಾಡಬೇಕು ಅಂತ ಹೇಳಿ ಮುಂದೆ ಇದೆ ಅಂತ ಹೇಳಿ ಚಿಂತನೆಗಳು ಇದೆ. ಮುಂದಿನ ನಿರ್ಧಾರಗಳನ್ನ ಕೇಂದ್ರ ಸರ್ಕಾರ ತೀರ್ಮಾನ ಮಾಡ್ತಾರೆ ಅಂತ ಹೇಳ್ತಾರೆ. ಆದ್ರೆ ಏನ್ ಮಾಡ್ತೀರಿ, ಈ ಕೋರ್ಟು ಕಟ್ಟಲೆಗಳು ಇರೋದ್ರಿಂದ ಯಾವುದೇ ಕೆಲಸ ಹೋದ್ರು ಅವು ಹಿಂಗೆ ಹೋಗ್ತಾ 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 ಇರುತ್ತೆ. ಇದೊಂದು ಬಿಟ್ರೆ ಬಹುಶಃ ಉತ್ತಮವಾಗಿ ಬಹಳ ಚೆನ್ನಾಗಿದೆ ಗಾಡಿ ನೋಡ್ಲಿಕ್ಕೆ. ಟಿವಿಎಸ್ ಅಂದ್ರೆ ಅವ್ರದ್ದು ಗಾಡಿ ತುಂಬಾ ಚೆನ್ನಾಗಿರ್ತದೆ. ಇನ್ನು ಯಾವ್ಯಾವ್ದೋ ಲೋಕಲ್ ಎಲ್ಲ ಮಾಡಿ ತಗೊಂಡ್ಬಿಟ್ರೆ ಅದು ಕಷ್ಟ, ಅದು ಮತ್ತೆ ಅರ್ಧ ದಾರಿಯಲ್ಲೇ ನಿಂತು ಹೋಗ್ಬಿಡ್ತಾವ. ಈ ಕಂಪನಿ ಗಾಡಿ ತಗೋಬೇಕು, ಯಾವಾಗಲೂ ಅಷ್ಟೇ. ಕಂಪನಿ ಗಾಡಿ ತಗೊಂಡ್ರೆ ಅದಕ್ಕೆ ಒಂದು ಬೆಲೆ ಇರುತ್ತೆ, ಗ್ಯಾರಂಟಿ ಇರ್ತದೆ. ಮತ್ತೆ ನೋಡಿ ಅದಕ್ಕೆ ಸರ್ವಿಸ್ ಬೇರೆ ಇದೆ. ಸರ್ವಿಸ್ ಎಲ್ಲೂ ಸರ್ವಿಸ್ ಇಲ್ಲಂತೆ, ಇವರಲ್ಲಿ ಸರ್ವಿಸ್ ಇದೆ.
ಹಾಗಾಗಿ ಗಾಡಿನ ಧೈರ್ಯವಾಗಿ ತಗೊಳ್ಬೋದು. ಸಾಗರದ ಜನತೆಗೆ ಇದೊಂದು ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ. ನಿಮ್ಮ ಕಂಪನಿಗೂ ಮತ್ತು ಈ ಚೇತನ್ ಉದ್ಯೋಗ ಕಂಪನಿ ಬಹಳ ಎತ್ತರಕ್ಕೆ ಬೆಳಿಬೇಕು ಜನತನ. ನಿಮ್ಮೆಲ್ಲರ ಒಂದು ಹಿರಿತನಕ್ಕೆ ಈ ಕಂಪನಿ ತುಂಬಾ ಚೆನ್ನಾಗಿ ನಡ್ಕೊಂಡು ಬಂದಿದೆ. ನಾನು ಸಹ ಈ ಸಂದರ್ಭದಲ್ಲಿ ನಿಮಗೆ ಶುಭಾಶಯ ಕೋರ್ತೇನೆ. ಸಾಗರದ ಜನತೆಗೆ ಇಂಥ ಒಂದು ವ್ಯವಸ್ಥೆ ಮಾಡಿದ್ದಕ್ಕಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ